ನಿಮಗೆಲ್ಲ ತುಂಬಾ ಚಿರಪರಿಚಿತ ಹೆಸರು. ತುಮಕೂರು ಜಿಲ್ಲೆ ತುಂಬಾ ಓಡಾಡ್ಕೊಂಡಿದ್ದಾರೆ. ಕರ್ನಾಟಕದ ಸ್ಕಿಲ್ ಇದರದ ಆಯೋಗದ ಅಧ್ಯಕ್ಷರಾಗಿದ್ದಾರೆ. ಮುರಳೀಧರ್ ಅವ್ರ ಹೆಸರು ಇವಾಗೆಲ್ಲ ಚಲಾವಣೆಯಲ್ಲಿದೆ. ಇವ್ರು ಏನೋ ಚಿಕ್ಕವರಿದ್ದಾಗಲಿದ್ರು ನಮಗೆ ತುಂಬಾನೇ ಪ್ರೀತಿ ಅಭಿಮಾನ. ಆಮೇಲೆ ಸ್ವಾಮಿಗಳು ಏನೇ ಹೇಳಿದ್ರು ಕೂಡ ಏನೋ ಈಗ ಅಲ್ಲಾವುದ್ದೀನ್ ದೀಪ ಅಂತಾರಲ್ಲ ರೆಡಿ ಅಂತ ಏನೇ ನಾವು ಒಂದು ಅಪೇಕ್ಷೆ ಪಟ್ಟರು ಕೂಡ ಅದನ್ನ ತಕ್ಷಣ ಈಡೇರಿಸ್ತಾರೆ. ನಾವು ಹಾಲಪ್ಪನವರು, ಮುರಳೀಧರ ಹಾಲಪ್ಪನವರು, ಬಾಲಗಂಗಾಧರ ಜಗದಳು ಇದ್ದಾಗಲಿದ್ರು ಕೂಡ ಮುರಳೀಧರ ಹಾಲಪ್ಪನವ್ರಿಗೆ ನಮಗೆ ಸಂಬಂಧ. ಅವ್ರು ಅವಾಗ ಇನ್ನೂ 25-30 ವರ್ಷ ಇರ್ಬೇಕು ಅವಾಗ. ಸೊ ಆವಾಗಿನಿಂದಲೂ ಕೂಡ ನಮಗೆ ಪರಮ ಭಕ್ತರು. ನಾವು ಸೂಕ್ತಿಗಳನ್ನ ಪ್ರೆಸ್ ಕ್ಲಬ್ನಲ್ಲಿ ಉದ್ಘಾಟನೆ ಮಾಡಬೇಕು ಅಂತ ಹೇಳಿದೀವಿ. ತಕ್ಷಣ ಅದಕ್ಕೆಲ್ಲ ವ್ಯವಸ್ಥೆ ಮಾಡಿ ಬಹಳ ಅಚ್ಚುಕಟ್ಟಾಗಿ ಎಲ್ಲ ವಿಶ್ವನಾಥ್ ಭಟ್ ಎಲ್ಲ ಕರೆದು ಮಾಡಿ ತುಂಬಾ ಚೆನ್ನಾಗಿ ಮಾಡಿದ್ರು. ಆಮೇಲೆ ನಾವು ಅಮೆರಿಕ ಕೊಟ್ಟಿದ್ದೀವಿ, ಅಲ್ಲಿ ಯವನಿಕಾದಲ್ಲಿ ಒಂದು ಕಾರ್ಯಕ್ರಮ ಆಗ್ಬೇಕಂತೇಳಿ ಅದನ್ನೆಲ್ಲ ರೆಡಿ ಮಾಡಿದರು. ಆಮೇಲೆ ನಾವು ನಮ್ಮ ಪುಸ್ತಕಕ್ಕೆ ಈ ಭಗವಾನ್ ಅಂತ ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರ ನಿರ್ದೇಶನ ಮಾಡಿದ್ದಾರೆ. ಅವ್ರಿಗೆ ಇವರು ನಮ್ಮ ಬಗ್ಗೆ ಹೇಳಿಬಿಟ್ಟು ನಮ್ಮ ಬುದ್ಧಿಯವ್ರು ಚೆನ್ನಾಗಿ ಬರೀತಾರೆ ಅಂದಾಗ ಅವ್ರು 2-3 ಲೇಖನ ತರಿಸ್ಕೊಂಡು ಓದಿದ್ದಾರೆ, ಬಹಳ ಖುಷಿ ಪಟ್ಟರು. ನಮ್ದೊಂದು ಪುಸ್ತಕ ಸಂಚಲನ ಅಂತ, ಅದಕ್ಕೆ ನೀವು ಅವ್ರ ಕಡೆಯಿಂದ ಮುನ್ನುಡಿ ಬರೆಸ್ಕೊಡ್ಬೇಕು ಅಂತ ನಾವಂದೀವಿ. ಅವ್ರ ಕಡೆಯಿಂದ ಮುನ್ನುಡಿ ಬರೆಸ್ಕೊಡ್ತೀವಿ. ಹೀಗೆ ಹಿರೇಮಠದ ಜೊತೆಗೆ ತುಂಬಾ ಅವಿನಾಭಾವವಾಗಿ ಗುರುತಿಸ್ಕೊಂಡಿದ್ದಾರೆ. ನಾವು ಎಷ್ಟೇ ಟೈಮ್ ಕರೆದ್ರು ಕೂಡ ಬಹಳ ಬಂದು ಮಠದ ಬಗ್ಗೆ ತುಂಬಾ ಒಳ್ಳೆ ವಿಚಾರ ಇಟ್ಕೊಂಡಿದ್ದಾರೆ. ಆಮೇಲೆ ಮೊನ್ನೆ ಮನೆಗೆ ಕರೆದು ಬಿಟ್ಟು ಬುದ್ಧಿಯವ್ರ ಮನೆಗೆ ಬಂದು ನಮ್ಮ ಮನೆಗೆ ಯಾವಾಗ ಬರ್ತಾರೆ 50,000 ರೂಪಾಯಿ ಕೊಡ್ತೀವಿ ಬುದ್ಧಿಯವರಿಗೆ ಅಂತ ಮೊನ್ನೆ ಮನೆಗೆ ಕರ್ಸ್ಕೊಂಡ್ಬಿಟ್ಟು 50,000 ರೂಪಾಯಿ ಕಳಿಸಿದ್ದಾರೆ. ಇದಕ್ಕೊಂದೇನಾದ್ರು ದೊಡ್ಡದಾಗಿ ಫಂಡ್ ಮಾಡಬೇಕು, ಹಿರೇಮಠ ಇನ್ನೂ ಬೆಳಿಬೇಕು ಅನ್ನೋಂಥ ಕನಸಿದೆ. ಬಹಳ ಪರಮ ಆಪ್ತರು. ಹೀಗಾಗಿ ಯಾವುದೇ ಒಂದು ಸಂದರ್ಭದಲ್ಲಿ ಮಿಸ್ ಮಾಡೋದಿಲ್ಲ. ಇವತ್ತು ತುಂಬಾ ಚೆನ್ನಾಗಿ ಅವ್ರಿಗೆ ಒಳ್ಳೆ ಹೆಸರಿದೆ. ಅವ್ರ ಮನೆ ಮುಂದೆ ನೋಡ್ಬೇಕು, ಸಿಕ್ಕಾಪಟ್ಟೆ ಜನ ಇರ್ತಾರೆ. ಬೆಳಗ್ಗೆ ಹೋದ್ರೆ ಎಲ್ಲರನ್ನೂ ಅದರಿಂದ ಪ್ರೀತಿಯಿಂದ ವಾತ್ಸಲ್ಯದಿಂದ ಮಾತಾಡಿಸಿ ಅವ್ರ ಸಮಸ್ಯೆಗಳನ್ನು ಬಗೆಹರಿಸ್ತಾ ಇದ್ದಾರೆ. ಹೀಗಾಗಿ ಇವತ್ತಿನ ದಿನ ಅವರು ಬಂದದ್ದು, ಈ ಸಮಯದಲ್ಲಿ ಬಂದದ್ದು ತುಂಬಾ ಸಂತೋಷ. ಇದು ಡಾಕ್ಟರ್ MP ಶಂಕರಪ್ಪ ಅಂತ ಸಾಹಿತ್ಯ ಬರೆದು ಅದಕ್ಕೆ ನಮ್ಮ ಸಿದ್ದೇಂದ್ರ ಕುಮಾರ್ ಹಿರೇಮಠ ಅಂತ ಧಾರವಾಡದವರು, ಅವ್ರು ಹಿಂದೂಸ್ತಾನಿ ಗಾಯಕರು, ಅವರು ಅದನ್ನ ಹಾಡಿದ್ದಾರೆ. ಪತ್ತಾರ್ ಅಂತ ಅವ್ರ ಸಂಗೀತ ಬಹಳ ಚೆನ್ನಾಗಿ ಇದುವರೆಗೆ ನುಡಿಸಿದ್ರು. ನಿಮ್ಗೆ ಆಮೇಲೆ ಕಳಿಸ್ತೀನಿ. ಸೊ ಒಂದೆರಡು ಮಾತು ನೀವು ಹೇಳಿ. ಪರಮ ಪೂಜ್ಯ ಶ್ರೀ ಶ್ರೀ ಶಿವಾನಂದ ಶಿವಾಚಾರ್ಯ ಅಜ್ಜ ಅವರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ಅರ್ಪಿಸ್ತಾ, ಪೂಜ್ಯರು ನಾವಿಲ್ಲಿ ತುಮಕೂರಲ್ಲಿ ಅವ್ರದ್ದು ಬೆಲೆ ಏನು, ಅವ್ರದ್ದು ತೂಕ ಏನು, ಪಾಂಡಿತ್ಯ ಏನು ಅಂತೇಳಿ ನಾವಿನ್ನ ಅಳತೆ ಮಾಡಿಲ್ಲ. ನಾವು ದಿನ ನಮಗೆ ಸಿಗ್ತಿರ್ತಾರೆ. ಸಣ್ಣದಿರ್ಲಿ ಕಾರ್ಯಕ್ರಮ, ದೊಡ್ಡದಿರ್ಲಿ ಭಾಗವಹಿಸ್ತಾರೆ, ಆಶೀರ್ವಚನ ಕೊಟ್ಟು ಹೋಗ್ತಾರೆ. ಆದರೆ ರಾಜ್ಯದಾದ್ಯಂತ, ದೇಶದ ರಾಜಧಾನಿ, ಹೊರದೇಶಗಳಲ್ಲಿ ಅವ್ರದ್ದು ಬೆಲೆ ಗೊತ್ತಾಗಬೇಕು ಅಂತ ಹೇಳಿದ್ರೆ, ಅವ್ರದ್ದು ವೈಶಿಷ್ಟ್ಯ ಪಾಂಡಿತ್ಯ ಗೊತ್ತಾಗಬೇಕು ಅಂತ ಹೇಳಿದ್ರೆ ಅಲ್ಲಿ ನೋಡ್ಬೇಕು. ಡಾಕ್ಟರ್ ರಾಜ್ಕುಮಾರ್ ಕುಟುಂಬ ಆಗಿರ್ಬೋದು, ವಿಷ್ಣುವರ್ಧನ್ ಅವ್ರ ಕುಟುಂಬ ಆಗಿರ್ಬೋದು, ಇವರ ಆ ಸೂಕ್ತಿಗಳನ್ನ ಓದಿ, ಇವರ ಪರಂಪರೆಗಳನ್ನ ಅವ್ರು ಹೇಳಿದ್ರು. ತುಮಕೂರಿನಲ್ಲಿ ದೊಡ್ಡ ಇತಿಹಾಸ ಏನಿಲ್ಲ ಮಠಕ್ಕೆ, ಆದರೆ ಇವರ ಹೆಸರಿಂದ ಶ್ರೀಮಠ ಇಷ್ಟು ದೊಡ್ಡದಾಗಿ ಈಗ ಬೆಳೆದಿದೆ. ಪುರಾತನ ಅಂತದ್ದು ಏನು 200 ವರ್ಷ 300 ವರ್ಷದ್ದು ಪರಂಪರೆ ಏನಿಲ್ಲ. ಇದು ಹಿಂದೆ ಇತ್ತೇನೋ ಗೊತ್ತಿಲ್ಲ ನನಗೆ. ಚಿಕ್ಕದಾಗಿದ್ದಂತ ಮಠನ ಇವತ್ತು ಇಷ್ಟು ವಿಶ್ವವಿಖ್ಯಾತಿ ಆಗೋದಕ್ಕೆ ಕಾರಣ ಪೂಜ್ಯರು ಅಂತೇಳಿ ನಾವೆಲ್ಲರೂ ಭಾವಿಸ್ಕೊಂಡಿದ್ದೀವಿ. ಅವ್ರನ್ನ ನಾವು ಯುವಕರು, ಯುವ ಪೀಳಿಗೆ, ವಿದ್ಯಾರ್ಥಿಗಳು ಇದನ್ನ ಬಳಕೆ ಮಾಡಿಕೊಂಡು, ಪೂಜ್ಯರು ಬರೀ ನಾನು ಸಿಕ್ಕಾಗೆಲ್ಲ ಹೇಳ್ತಿದ್ದೀನಿ, ಬುದ್ಧಿ ನೀವು ಬರೀ 60 ವರ್ಷ 70 ವರ್ಷದವ್ರನ್ನ ಸುತ್ತಲೂ ಕೂರಿಸ್ಕೊಂಡು ಅವ್ರಿಗೆ ಪ್ರವಚನಕ್ಕಿಂತ ಕಾಲೇಜುಗಳಿಗೆ ಹೋಗ್ಬೇಕು. ವಿದ್ಯಾರ್ಥಿಗಳು, ಯುವ ಪೀಳಿಗೆ ದಾರಿ ತಪ್ತಾ ಇದ್ದಾರೆ. ಏನೇನೋ ಔಷಧಿ ತಗೊಳ್ಳೋದು, ಮೆಡಿಕಲ್ ಸ್ಟೋರು, ಬೀಡ ಅಂಗಡಿಗಳಲ್ಲಿ, ಸಣ್ಣ ಪುಟ್ಟ ಅಂಗಡಿಗಳಲ್ಲಿ ಈ ಗಾಂಜಾ, ಅಫೀಮು, ಇಂಥವೆಲ್ಲ ಟ್ಯಾಬ್ಲೆಟ್ಸ್ಗಳು, ಚಾಕ್ಲೇಟ್ಗಳು ಇಂಥವೆಲ್ಲ ಮಾರ್ತಾ ಇದ್ದಾರೆ. ನಮಗಳಿಗೆ ಗೊತ್ತಾಗೋದು ಅದು ಕ್ಲೈಮ್ಯಾಕ್ಸಿಗೆ ಹೋದಾಗ. ನೀವು ಪೊಲೀಸ್ ಇಲಾಖೆನ ಮುಂದಿನ ಸರಿ ನೀವು ಸಭೆ ಕರೆದು ಕೇಳಿದ್ರೆ ಗೊತ್ತಾಗ್ತದೆ ಎಷ್ಟು ಕಡೆ ಮೆಡಿಕಲ್ ಸ್ಟೋರ್ಗಳು, ಆಮೇಲೆ ಅಂಗಡಿಗಳನ್ನ, ಪೆಟ್ಟಿಗೆ ಅಂಗಡಿಗಳನ್ನ ಸೀಸ್ ಮಾಡಿದ್ದಾರೆ. ಅದು ಹೆಚ್ಚಿಗೆ ಸುದ್ದಿ ಆಗ್ತಾ ಇಲ್ಲ, ಜನ ಗಾಬರಿ ಬೀಳ್ತಾರೆ ಅಂತೇಳಿ. ಆಮೇಲೆ ತುಂಬಾ ಜನ ಯುವಕರನ್ನ ಆಸ್ಪತ್ರೆಗಳು ಕರ್ಕೊಂಡು ಹೋಗಿ ಸೇರಿಸಿದ್ದಾರೆ ತುಮಕೂರು ಪೊಲೀಸ್ ಇಲಾಖೆ. ನಿನ್ನೆ ತಾನೇ ನಾವು ಗಮನಿಸಿದ್ವಿ, ಮೈಸೂರಲ್ಲಿ ಎಷ್ಟು ಡ್ರಗ್ಸ್ಗಳು ಸಿಕ್ಕಿದೆ ಅಂತೇಳಿ. ಇದ್ರ ಬಗ್ಗೆ ಪೂಜ್ಯರು, ಇದು ಒಂದೇ ಅಲ್ಲ, ಈ ಬೇರೆ ಬೇರೆ ಯುವಕರದ್ದು ಏನೇನು ಚಟಗಳಿದಾವೆ
ಅದನ್ನ ತಪ್ಪಿಸ್ಬೇಕು ಅಂತ ಹೇಳಿದ್ರೆ ತಾವು ಕಾಲೇಜುಗಳಿಗೆ ವಿಶ್ವವಿದ್ಯಾನಿಲಯಕ್ಕೆ ಹೋಗ್ಬೇಕು. ಆಮೇಲೆ ಶ್ರೀಮಠಕ್ಕಿನ ಮೇಲೆ ವಿದ್ಯಾರ್ಥಿಗಳನ್ನ ಯೂತ್ನ ನೀವು ಆಹ್ವಾನ ಮಾಡಲೇಬೇಕು. ಬುದ್ಧಿ ಅವ್ರುಗಳು ಇಲ್ಲಿ ಭಾಗವಹಿಸಂಗ್ ಆಗ್ಬೇಕು. ಕುಟುಂಬ ಸಮೇತ ನಾವುಗಳು ಇನ್ಮೇಲೆ ಬರಬೇಕಾದ್ರೆ ನಮ್ಮ ಮಕ್ಕಳನ್ನ ಕರ್ಕೊಂಬಂದು ಇಲ್ಲಿ ಬರುವಂತ ರೂಢಿ ಪದ್ಧತಿ ಹೇಗೆ ನಮ್ಮ ಅಪ್ಪ ಅವ್ವ ನಮಗೆ ದೇವಸ್ಥಾನಗಳಿಗೆ ಮಠಗಳಿಗೆ ಕರ್ಕೊಂಡು ಹೋಗೋ ರೂಢಿ ಮಾಡಿಸಿದ್ರು ಆ ಥರ ನಾವುಗಳು ಮಾಡಬೇಕು ಅಂತೇಳಿ ಇವತ್ತು ಪೂಜ್ಯರ ಜನ್ಮ ವರ್ಧಂತಿ ಅವ್ರ ಕಡೆಯಿಂದ ನಮಗೆಲ್ಲ ಇನ್ನೂ ಹೆಚ್ಚಿಗೆ ಬೆಳಕು ಸಿಗ್ಲಿ ಅಂತೇಳಿ ಇನ್ನೊಮ್ಮೆ ಅವ್ರಿಗೆ ನಮಸ್ಕಾರ ಸಲ್ಲಿಸಿ ನಾನು ಮಾತು ಮುಗಿಸ್ತೀನಿ.